ಮುಂದಿನ ದಿನಗಳಲ್ಲಿ ಶ್ರೀರಾಮುಲವರಿಗೆ ರಾಜ್ಯದ ಚುಕ್ಕಾಣಿ ಹಿಡಿದು ಮುಖ್ಯಮಂತ್ರಿ ಆಗುವಂಥ ಎಲ್ಲ ಆರಾಧ್ಯಗಳ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಯಾಗಿ ರಾಜ್ಯನ ಆಳಲಿ ಅದೇ ರೀತಿಯಂಥ ವಿನಾಯಕನಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ. ಹೆಚ್ಚಿನ ಶಕ್ತಿಯನ್ನು ನೀಡಲಿ ಅಂತ ಈ ಮೂಲಕ ಪ್ರಭಾಕರ್ ಈ ದಿವಸ ನಾವು ಕರ್ನಾಟಕ ರಾಜ್ಯದ ಧೀಮಂತ ನಾಯಕರಾದಂಥ ಶ್ರೀರಾಮುಲು ಅಣ್ಣನವರ 56ನೇ ವರ್ಷದ ಹುಟ್ಟುಹಬ್ಬವನ್ನು ಶ್ರೀರಾಮುಲು ಅಭಿಮಾನಿಗಳ ಸಂಘ ಮತ್ತು ಕನ್ನಡ ರಾಜ್ಯ ಹಿತೈಷಿ ಸಂಘದ ವತಿಯಿಂದ 101 ಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಹಲವಾರು ಪೌರಕರ್ಮಿ ಮಹಿಳೆಯರಿಗೆ ಸೀರೆ ವಿತರಣೆ ಮಾಡಿದ್ದೀವಿ ಹಾಗೂ ಅನ್ನದಾನ ಮಾಡ್ತಾಯಿದ್ದೀವಿ. ಮುಂದಿನ ದಿನಗಳಲ್ಲಿ ಅವರು ಮುಂದಿನ BJPಯಿಂದ ಮುಂದೆ ಗೆದ್ದು ಮುಂದಿನ ಮುಖ್ಯಮಂತ್ರಿ ಆಗಲಿ ಅಂತ ಎಲ್ಲ ಆಶೆ ಪಡ್ತೀವಿ. ಶ್ರೀಧರ್ 56ನೇ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೂ ಅಭಿಮಾನಿಗಳು ಕರ್ನಾಟಕದಾದ್ಯಂತ ಅವರ ಹುಟ್ಟುಹಬ್ಬವನ್ನು ಆಚರಿಸುತ್ತಿದ್ದಾರೆ. ಹಾಗೂ ಈಗ ಮೈಸೂರಿನಲ್ಲಿ 101 ಗಣಪತಿಯ ಪೂಜೆ ಸಲ್ಲಿಸಿ ಅನ್ನ ಸಮರ್ಪಣೆ ಹಾಗೂ ಸೀರೆ ವಿತರಣೆಯನ್ನು ಪೌರ ಕಾರ್ಮಿಕರಿಗೆ ನಿರ್ಧರಿಸಲಾಗಿದೆ. HR ಪ್ರಕಾಶ್ 56ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಮತ್ತು ಹಿಂದುಳಿದ ವರ್ಗದ ನಾಯಕ ಅಂದರೆ ನಮ್ಮ ಶ್ರೀರಾಮುಲು ಅವರು. BJP ಸರ್ಕಾರ ಕಳೆದ ಬಾರಿ DCM ಮಾಡ್ತೇವೆ ಅಂತ ಅವ್ರನ್ನ ಚುನಾವಣೆಗೂ ಮುನ್ನ ಅವ್ರನ್ನ ಬಳಸ್ಕೊಂಡು 110 ಕ್ಷೇತ್ರಗಳನ್ನ ಗೆಲ್ತು. ಆನಂತರ ಅವರು ಉಪಚುನಾವಣೆಯಲ್ಲಿ ಉಪಮುಖ್ಯಮಂತ್ರಿ ಮಾಡ್ತೀನಿ ಅಂತ ಹೇಳಿದವರು ಮೋಸ ಮಾಡಿದರು. ಆನಂತರ ಎಲೆಕ್ಷನ್ನಲ್ಲಿ BJP ಕಡಿಮೆ ಅಂತರದಲ್ಲಿ ಗೆಲ್ತು. ಕಾರಣ ಮೋಸ ಮಾಡಿದ್ದಾರೆ ಅನ್ನೋದನ್ನ ಜನ ಮನಗಟ್ಟು BJPಗೆ ಕಡಿಮೆ ಮತ ಹಾಕೋದು. ಆದ್ದರಿಂದ ಈ ಬಾರಿ ಮುಂದಿನ ಚುನಾವಣೆಯಲ್ಲಿ ಉಪಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೇಳ್ದಂಗೆ ಮುಂದಿನ ಉಪಮುಖ್ಯಮಂತ್ರಿ ಮಾಡಬೇಕು ಹಾಗೂ BJP ಹೆಚ್ಚು ಸ್ಥಾನಗಳನ್ನ ಗೆಲ್ಲಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಇಂದು ಅಖಿಲ ಕರ್ನಾಟಕ ವೀರ್ ಶ್ರೀರಾಮುಲು ಅಭಿಮಾನಿಗಳ ಸಂಘದ ಶ್ರೀರಾಮುಲು ಅವರ ಹುಟ್ಟುಹಬ್ಬವನ್ನು 101 ಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಪೌರ ಕಾರ್ಮಿಕರಿಗೆ ಮಹಿಳೆಯರಿಗೆ ಸೀರೆ ವಿತರಣೆ ಮತ್ತು ಅನ್ನದಾಸೋಹವನ್ನು ಏರ್ಪಡಿಸಿ ಯಶಸ್ವಿಗೊಳಿಸಿದರು. ಇದೇ ಸಂದರ್ಭದಲ್ಲಿ ಇದರ ಹಿತರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ S. ಶ್ರೀಧರ್ ರವರು, ಚಾಮುಂಡಿ ಬೆಟ್ಟ ಹಾಗೂ ಪ್ರಭಾಕರ್ ಅವರು, ಕರ್ನಾಟಕ ರಾಜ್ಯ ನಾಯಕ ಸಂಘದ ನಾಯಕರು ಮತ್ತು ಶ್ರೀರಾಮುಲು ಸಂಘದ ಜಿಲ್ಲಾಧ್ಯಕ್ಷರು HR ಪ್ರಕಾಶ್ ಹಾಗೂ GD ಸ್ವಾಮಿ ಮತ್ತು ಮೂರ್ತಿ ರಾಜು, ಸಿದ್ದರಾಜು ಇನ್ನೂ ಇತರರು ಉಪಸ್ಥಿತರಿದ್ದರು.